ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಎಸ್ಪಿ ಬಂದಾಗ ಒಂದಷ್ಟು ಜನ ಹಿಂದೂ ಕಾರ್ಯಕರ್ತರ ಮನೆಗೆ ರಾತ್ರೋರಾತ್ರಿ ದಾಳಿ ಆಗಿತ್ತಲ್ಲ, ಮಿಡ್ ನೈಟ್ ದಾಳಿ ಪ್ರಕರಣ. ಸೊ ಇದು ಮಂಗಳೂರಿನ RSS ಮುಖಂಡನ ಮನೆಗೆ ಮಿಡ್ ನೈಟ್ ದಾಳಿ ಮಾಡಿದ್ದು. ದಕ್ಷಿಣ ಕನ್ನಡ ಎಸ್ಪಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ನೀವು ಯಾಕೆ ದಾಳಿ ಮಾಡಿದ್ರಿ ಕಾರಣ ಕೊಡಿ ಅಂತ ಅರುಣ್ ಕುಮಾರ್ಗೆ ನೋಟಿಸ್. ಜೂನ್ 1ನೇ ತಾರೀಕು ರಾತ್ರಿ UG ರಾಧಾ ಉಪ್ಪಿನಂಗಡಿ ಮನೆಗೆ ಬಂದಿದ್ದರು. ರಾಧಾ ಉಪ್ಪಿನಂಗಡಿ ಪರಿಹಾರ ಕೊಡಿ ಹೈಕೋರ್ಟ್ ಮೊರೆ ಹೋಗ್ತಾರೆ. ಇದು ನನ್ನ ವೈಯಕ್ತಿಕ ವಿಚಾರ, ವ್ಯಕ್ತಿ ಸ್ವಾತಂತ್ರ್ಯದ ಮೂಲಭೂತ ಹಕ್ಕನ್ನು ಪೊಲೀಸರು ವಿನಾಕಾರಣ ಕಿತ್ತುಕೊಂಡಿದ್ದಾರೆ, ನನಗೆ 20 ಲಕ್ಷ ರೂಪಾಯಿ ಮಾನನಷ್ಟ ಪರಿಹಾರ ಕೊಡಬೇಕು ಅಂತಂದ್ಬಿಟ್ಟೆಲ್ಲ ಹೋಗಿದ್ದರು. ಈಗ ಹೈಕೋರ್ಟು ದಕ್ಷಿಣ ಕನ್ನಡ SPಗೆ ನೋಟಿಸ್ ಕೊಟ್ಟಿದ್ದಾರೆ. ನೀವು ಯಾಕ್ರಪ್ಪ ಹೋದ್ರಿ ಅಷ್ಟೊತ್ತಿನಲ್ಲಿ ಅಲ್ಲಿಗೆ, ಯಾಕೆ ಹೋದ್ರಿ? ನ್ಯಾಯಮೂರ್ತಿ ಹೈಕೋರ್ಟ್ ಸುನಿಲ್ ದತ್ ಯಾದವ್ ಅವರ ಏಕಸದಸ್ಯ ಪೀಠ ವಿಚಾರಣೆಯನ್ನು ಮಾಡಿದೆ. ಆಗ ಆ ಸಂದರ್ಭದಲ್ಲಿ ಅವ್ರು ಕೇಳಿದ್ದಾರೆ, ಹೌದು ಇದು ನನ್ನ ವ್ಯಕ್ತಿ ಸ್ವಾತಂತ್ರ್ಯ, ನನ್ನ ಖಾಸಗಿ ಬದುಕು. ರಾತ್ರೋರಾತ್ರಿ 12 ಗಂಟೆಗೆ ಬರ್ತಾರೆ, ಆಮೇಲೆ ಅದೇನೋ GPS ಎಲ್ಲ ಹಾಕ್ತಾರೆ, ನ್ಯಾವಿಗೇಷನ್ ಮಾಡ್ತಾರೆ, ಹೆಂಗೆ ಇದು ಅಂತೆಲ್ಲ ಪ್ರಶ್ನೆ ಮಾಡಿದರು ಹೈಕೋರ್ಟ್ನಲ್ಲಿ. ನನಗೆ 25-20 ಲಕ್ಷ ಪರಿಹಾರ ಕೊಡಿಸಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಹೈಕೋರ್ಟು SPಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ನೋಟಿಸ್ನಲ್ಲಿ ಏನೆಲ್ಲ ವಿಚಾರಗಳಿದೆ, ಏನೆಲ್ಲ ಕ್ಲಾರಿಟಿಯನ್ನು ಕೇಳಿದೆ ಹೈಕೋರ್ಟ್? ಸದ್ಯ ಈಗ ದೂರಿನ ಹಿನ್ನೆಲೆಯಲ್ಲಿ ಹೈಕೋರ್ಟು ವಿಚಾರಣೆಯನ್ನು ಮಾಡಿತ್ತು. ಕಳೆದ ಜೂನ್ 1ನೇ ತಾರೀಕಿನಂದು UG ರಾಧಾ ಅವರು ಒಂದು ಹೈಕೋರ್ಟಿಗೆ ಒಂದು ದೂರನ್ನು ಸಲ್ಲಿಸಿದರು. ರಾತ್ರೋರಾತ್ರಿಯಾಗಿ ನನ್ನ ಮನೆ ಸೇರಿದಂತೆ ಹಲವು ಮನೆಗಳಿಗೆ, ಕಾರ್ಯಕರ್ತರ ಮುಖಂಡರ ಮನೆಗಳಿಗೆ ಭೇಟಿ ಕೊಡ್ತಾರೆ ಪೊಲೀಸರು, GPS ಅನ್ನು ದಾಖಲಿಸಿಕೊಳ್ತಾರೆ. ಹಾಗಾಗಿ ಇದು ನಮ್ಮ ವೈಯಕ್ತಿಕ ಜೀವನಕ್ಕೆ ತೊಂದರೆಯಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ದೂರನ್ನು ಕೊಟ್ಟಿರುವಂಥದ್ದು. ಇದರ ವಿಚಾರಣೆಯನ್ನು ಈಗ ಹೈಕೋರ್ಟ್ ಮಾಡಿದ ಬಳಿಕ ಜಿಲ್ಲಾ SP ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿದೆ. ಯಾವ ಕಾರಣಕ್ಕಾಗಿ ನೀವು ಹೋಗಿರುವಂಥದ್ದು, ಜೊತೆಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದಂಥ ವ್ಯಕ್ತಿಗಳ ಮೇಲೆ, ಅದರಲ್ಲೂ ಹಿರಿಯ ನಾಗರಿಕರ ಮನೆಯ ಮೇಲೆ ಈ ರೀತಿಯಾಗಿ ರಾತ್ರೋರಾತ್ರಿ, ಅದು ಮಿಡ್ ನೈಟಲ್ಲಿ 12 ಗಂಟೆ ಬಳಿಕ ಹೋಗಿರುವಂಥ ಪ್ರಕರಣಗಳಿದೆ. ಹೀಗಾಗಿ ಆ ಸಂದರ್ಭದಲ್ಲಿ ಯಾಕೆ ಹೋಗಿದ್ದೀರಿ ಅನ್ನುವಂಥ ಒಂದು ಕ್ಲಾರಿಫಿಕೇಷನನ್ನು ಜಿಲ್ಲಾ SP ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ಹೈಕೋರ್ಟ್ ಕೇಳಿರುವಂಥದ್ದು. ಅದನ್ನು ಹೈಕೋರ್ಟ್ಗೆ ಅವರು ಸಲ್ಲಿಸಬೇಕಾಗುತ್ತೆ. ನಿರಂತರವಾಗಿ ಇಡೀ ಜಿಲ್ಲಾದ್ಯಂತ ಈ ಒಂದು ಹಿಂದೂ ಕಾರ್ಯಕರ್ತರ ಹತ್ಯೆಯಾದ ಬಳಿಕ ಅಥವಾ ಮುಸ್ಲಿಂ ಯುವಕನ ಹತ್ಯೆಯಾದ ಬಳಿಕ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಪೊಲೀಸರು ಪದೇ ಪದೇ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ, ಹಿಂದೂ ಮುಖಂಡರ ಮನೆಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ರು. ರಾತ್ರೋರಾತ್ರಿಯಾಗಿ ಅವರನ್ನು ಎಬ್ಬಿಸಿ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸಗಳನ್ನು ಮಾಡಿತ್ತು. ಇದಕ್ಕೆ ಭಾಳಷ್ಟು ತೀವ್ರವಾದಂಥ ಆಕ್ರೋಶವು ಇಡೀ ಜಿಲ್ಲಾದ್ಯಂತ ಹಿಂದೂ ಮುಖಂಡರುಗಳಿಂದ, BJP ನಾಯಕರಿಂದ ವ್ಯಕ್ತ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಈಗ RSSನ ಹಿರಿಯ ಮುಖಂಡರಾಗಿರುವಂಥ ರಾಧಾರವರು ಈಗ ಹೈಕೋರ್ಟ್ನ ಮೊರೆ ಹೋಗಿರುವಂಥದ್ದು. ಜೊತೆಗೆ ಮಾನನಷ್ಟವನ್ನು ಕೇಳಿದ್ದಾರೆ. ಈ ರೀತಿಯಾಗಿ ಪೊಲೀಸರು ರಾತ್ರೋರಾತ್ರಿಯಾಗಿ ಬಂದಿರುವಂಥ ಕಾರಣಕ್ಕಾಗಿ ನನಗೆ ವೈಯಕ್ತಿಕ ಜೀವನಕ್ಕೆ ತೊಂದರೆ ಆಗಿದೆ, ಹಾಗಾಗಿ ಮಾನನಷ್ಟವನ್ನು ಅವರು ಕೇಳಿರುವಂಥದ್ದು, ಅದು ಜಿಲ್ಲಾ SP ಅವರ ಮೂಲಕ. ಹಾಗಾಗಿ ಪೊಲೀಸರು ಮತ್ತು ಜಿಲ್ಲಾ SP ಅವರೀಗ ಹೈಕೋರ್ಟ್ಗೆ ಸ್ಪಷ್ಟವಾದಂಥ ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಮುಂದುವರಿದ ದಾಳಿಗಳೆಲ್ಲವೂ ಈಗ ನಿಂತಿರುವಂಥದ್ದು. ಇಲ್ಲ ಅಂತ ಹೇಳಿದರೆ ನಿರಂತರವಾಗಿ ಈ ರೀತಿಯಾಗಿ ಹಿಂದೂ ಕಾರ್ಯಕರ್ತರ ಮುಖಂಡರ ಮನೆಗಳಿಗೆ ಪೊಲೀಸರು, ಜಿಲ್ಲಾ ಪೊಲೀಸರು ಪದೇ ಪದೇ ರಾತ್ರೋರಾತ್ರಿ ಹೋಗ್ತಾ ಇದ್ರು. ಆದರೆ ಈಗ ಸದ್ಯದ ಮಟ್ಟಿಗೆ ಅದನ್ನು ಪೊಲೀಸರು ನಿಲ್ಲಿಸಿರುವಂಥದ್ದು. ಅದಕ್ಕೆ ಕಾರಣ ಈ ಹೈಕೋರ್ಟ್ನ ನೋಟಿಸು ಆಗಿರುವಂಥ ಸಾಧ್ಯತೆ ಇರುವಂಥದ್ದು. ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಸುಕ್ಪಾಲ್. ರಹೀಮಾನ್ ಅಂತಕ್ಕಂಥ ವ್ಯಕ್ತಿಯ ಸಾವಾದ ನಂತರ ಅಲ್ಲಿ SP ಬದಲಾವಣೆ ಆಗುತ್ತೆ, ನೂತನ SP ಅರುಣ್ ಕುಮಾರ್ ಬರ್ತಾರೆ. ಬಂದ ತಕ್ಷಣ ಮಿಡ್ ನೈಟ್ ಆಪರೇಷನ್, ಎಲ್ಲ ಹಿಂದೂ ಮುಖಂಡರ ಮನೆಗಳ ಮೇಲೆ ದಾಳಿ ಮಾಡೋದು, ಅದೇನೇನೋ ಹಳೆ ಕೇಸ್ದೆಲ್ಲ ತೆಗೆಯೋದು, ದಾಖಲೆ ಕೊಡಿ ಅನ್ನೋದು ಇವೆಲ್ಲ ಮಾಡ್ತಾ ಇದ್ದಿದ್ದಕ್ಕೆ UG ರಾಧಾ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟಿಗೆ ನೋಟಿಸನ್ನು ಇಶ್ಯೂ ಮಾಡಿದೆ.